ವಿಶೇಷವಾಗಿ ಕಾಫಿಯಲ್ಲಿ ಅಧ್ಯಯನ ಮಾಡಿ ದೇಶ ವಿದೇಶಗಳಲ್ಲಿ ಆಲ್ಮೋಸ್ಟ್ ಛಾಪು ಮೂಡಿಸಿರುವಂಥ ಮೋಹನ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಹೇಳಿ ಮೋಹನ್ ಅವರು, ಏನು ವಿಶೇಷತೆ? ನೀವು ಕೂಡ ಈ ಒಂದು ಇವೆಂಟಲ್ಲಿ ಭಾಗವಹಿಸಿದ್ದೀರಾ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಮೋಹನ್ ಅಂತ. ನಾನು BSc ಹಾರ್ಟಿಕಲ್ಚರ್ ಓದಿ, ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಕಾಫಿ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಕಾಫಿ ಬೋರ್ಡಲ್ಲಿ ಓದಿ, ತದನಂತರ ಮಾಸ್ಟರ್ಸ್ ಇನ್ ಕಾಫಿ ಎಕನಾಮಿಕ್ಸ್ ಆ್ಯಂಡ್ ಸೈನ್ಸ್ ಅಂತ ಇಟಲಿಯಲ್ಲಿ ಒಂದು ಕೋರ್ಸ್ ಇದೆ. ಅದು ಕೇವಲ 25 ಜನ ಮಾತ್ರ ತೊಗೊತಾರೆ ಪ್ರತಿ ವರ್ಷ ಪ್ರಪಂಚಾದ್ಯಂತ. ಅದರಲ್ಲಿ ಇಬ್ಬರನ್ನ ಮಾತ್ರ ಇಂಡಿಯಾಯಿಂದ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದಾರೆ. ಸೊ ಆ ಇಬ್ಬರಲ್ಲಿ ಒಬ್ಬರಿಗೆ ಪಾರ್ಷಿಯಲ್ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ, ಅದರಲ್ಲಿ ಒಬ್ಬ ನಾನು. ಸೊ ಅದು ಹೆಂಗೆ ಅಂದರೆ ಪ್ರಪಂಚಾದ್ಯಂತ ಕಾಫಿ ಯಾವ ಥರ ನಡೆಯುತ್ತೆ, ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಮತ್ತು ಕಾಫಿ ಕನ್ಸಂಪ್ಷನ್ ಏನಿದೆ ಪ್ರತಿಯೊಂದನ್ನು ನಮಗೆ ತಿಳಿಸ್ಕೊಡ್ತಾರೆ. ಅದೊಂಥರ ಈ ಒಂದು ಅಧ್ಯಯನ ಮಾಡಿರೋದ್ರಿಂದ ಸೊ ನಿಮಗೆ ಈ ಥರ ಒಂದು ಕಾಫಿ ಫೆಸ್ಟಿವಲ್ ಹೇಗೆ ಅನಿಸ್ತಾ ಇದೆ? ಏನು ಹೊಸ ಇಂಪ್ಲಿಮೆಂಟೇಷನ್ ಏನು ಮಾಡ್ಬೋದು, ಏನು ಇಂಪ್ರೂವೈಸೇಷನ್ ಮಾಡ್ಬೋದು, ಮತ್ತು ನಮ್ಮ ರೈತರ ಒಂದು ಬೆಳೆಯುತ್ತಿರುವಂಥ ಕಾಫಿ ಅದು ಯಾವ ಥರ ಎಕ್ಸ್ಪೋರ್ಟ್ ವೈಸು ಮತ್ತು ಆರ್ಥಿಕವಾಗಿ ಸದೃಢಗೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ರೈತರಿಗೆ? ಖಂಡಿತವಾಗ್ಲೂ ಇದೊಂಥರ ಒಳ್ಳೆ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿ ವರ್ಷ ಈ ಥರ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಕಾಫಿ ಬೆಳೆಗಾರರಿಗೆ ಹಾಗೂ ಕಾಫಿ ಕುಡಿಯೋರಿಗೆ ಹಾಗೂ ಕಾಫಿ ಬಿಸ್ನೆಸ್ಸಲ್ಲಿ ಇರುವ ಪ್ರತಿಯೊಬ್ಬರಿಗೂ ಇದೊಂಥರ ಉಪಯೋಗವಾದಂಥದ್ದು. ಏನಕ್ಕೆ ಇದು ಎಲ್ಲರನ್ನೂ ಒಂದು ಜಾಗದಲ್ಲಿ ಕೂಡಿಸಿ ಅವ್ರಿಗೆ ಏನು ಮಾಡ್ಬೋದು, ಈಗ ಕಾಫಿ ಬೆಳೆಗಾರರಿಗೆ ಏನು ಸಲಹೆ ಕೊಡ್ಬೋದು, ಹಾಗೆ ಕಾಫಿ ಕುಡಿಯೋರಿಗಾಗಲಿ ಕಾಫಿ ಬಿಸ್ನೆಸ್ಸಲ್ಲಿ ಇರೋರಿಗಾಗಲಿ ಯಾವ ಥರ ಸಲಹೆ ಕೊಡ್ಬೋದು, ಏನು ಮಾಡ್ಬೋದು ಅನ್ನೋದೊಂದು ಕ್ಲಾರಿಫಿಕೇಷನ್ ಬರುತ್ತೆ ಇಲ್ಲಿ ಇಂಥ ಜಾಗಕ್ಕೆ ಇಂಥ ಇವೆಂಟ್ ಮಾಡಿದಾಗೆಲ್ಲ. ಸೊ ಇದು ಹೋಗ್ತಾ ಬೆಳೆ ಜಾಸ್ತಿ ಮಾಡ್ತಾ ಒಳ್ಳೆ ಕ್ವಾಲಿಟಿ ಕಾಫಿ ಕೊಡ್ತಾರೆ. ಆ ಕಾಫಿ ಕೊಡ್ತಾ ಒಳ್ಳೆ ಪ್ರೈಸ್ ಸಿಕ್ಕಿದಾಗ ಏನಾಗುತ್ತೆ, ರೈತರಿಗೆ ಒಂದು ಒಳ್ಳೆ ಪ್ರಾಫಿಟಲ್ಲಿ ಇರ್ತಾರೆ ಅವರು. ಇಟಲಿಯಲ್ಲಿ ಹೇಗಿದೆ ಸ್ಕೋಪ್? ಇಟಲಿ ಬಂದು ಕಾಫಿ ಹಬ್. ಯುರೋಪಿಗೆಲ್ಲ ಇಟಲಿಯಿಂದನೇ ಕಾಫಿ ಸ್ಪ್ರೆಡ್ ಆಗುತ್ತೆ. ನಾನಿದ್ದಿದ್ದು ಪ್ಲೇಸ್ ಬಂದು ಟ್ರಯಸ್ಟೆ ಅಂತ. ಟ್ರಯಸ್ಟೆ ಬಂದು ಇಟಲೀಸ್ ಕಾಫಿ ಕ್ಯಾಪಿಟಲ್, ಅಲ್ಲಿನ ಕಾಫಿ ಕ್ಯಾಪಿಟಲ್ ಆಗಿರುತ್ತೆ. ಹಾಗಾಗಿ ಪ್ರತಿನಿತ್ಯ ಅಲ್ಲಿ ಕಾಫಿ ಕುಡಿತಾನೆ ಇರ್ತಾರೆ ಜನ. ಕಾಫಿ ಇಲ್ಲದೆ ಅಲ್ಲಿ ಬದುಕೋದಕ್ಕೆ ತುಂಬ ಕಷ್ಟ ಆಗಿರುತ್ತೆ. ಸೊ ಅಲ್ಲಿ ನೋಡಿದ್ರೆ ಫೆಸ್ಟ್ಗಳೆಲ್ಲ ನಡೀತಾ ಇರೋದು ಪ್ರತಿ ವರ್ಷ ಪ್ರಪಂಚಾದ್ಯಂತ ಇಂಥ ಫೆಸ್ಟ್ಗಳೆಲ್ಲ ಮಾಡ್ತಿರ್ತಾರೆ. ವರ್ಲ್ಡ್ ಆಫ್ ಕಾಫಿ ಅಂತ ಮಾಡ್ತಾರೆ, ಮಿಲನ್ ಕಾಫಿ ಫೆಸ್ಟಿವಲ್ ಅಂತ ಮಾಡ್ತಾರೆ. ತುಂಬ ಕಡೆ ತುಂಬ ಫೆಸ್ಟಿವಲ್ಸ್ ಎಲ್ಲ ಮಾಡ್ತಿರ್ತಾರೆ. ವೆರಿ ನೈಸ್. ಇದು ಮೋಹನ್ ಅವರ ಒಂದು ಮಾತು. ವಿಶೇಷವಾಗಿ ನಮ್ಮ ಸಂಸ್ಥೆ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಫಿ ಫೇರ್ಸ್, ಕಾಫಿ ಫೆಸ್ಟಿವಲ್ಸ್ ಎಲ್ಲ ಆದಾಗ ನಾವು ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಹೋಬಳಿ ಮಟ್ಟದಿಂದ, ರಾಜ್ಯ ಮಟ್ಟದಿಂದ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಮ್ಮ ಒಂದು ಅಂದರೆ ನಮ್ಮ ಒಂದು ಇನ್ವಾಲ್ವ್ಮೆಂಟ್ಸು ಇರುತ್ತೆ. ಮತ್ತು ನ್ಯೂಸ್ಗಳನ್ನ ಟೆಲಿಕಾಸ್ಟ್ ಮಾಡುವ ನಿಟ್ಟಿನಲ್ಲೂ ಮುಂಚೂಣಿಯಲ್ಲಿರುತ್ತೆ. ವಿಶೇಷವಾಗಿ ನಮ್ಮ ಹೆಮ್ಮೆ, ನಮ್ಮ ಕನ್ನಡದವರು ಇಟಲಿಗೆ ಹೋಗಿ ವಿಶೇಷವಾಗಿ ಕಾಫಿಯ ಬಗ್ಗೆ ಅಧ್ಯಯನ